ಹಾಯ್. ಕ್ರಿಕೆಟ್ನಲ್ಲಿ ಮೊಮೆಂಟಮ್ ಶಿಫ್ಟ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದಕ್ಕೆ ಇವತ್ತಿನ ಮ್ಯಾಚ್ ಎಕ್ಸಾಕ್ಟ್ಲಿ ಒಂದು ಎಕ್ಸಾಂಪಲ್. ಎಲ್ಲಿತ್ತು ಮ್ಯಾಚ್ ಅದು? ಆ 17ನೇ ಓವರ್ವರೆಗೂ ಕೂಡ ಮ್ಯಾಚ್ ಆಲ್ಮೋಸ್ಟ್ ನಮ್ಮ ಕಡೆ ಇತ್ತು. ಜೇಕಬ್ ಬೆಥೆಲ್ ಹಾಗೆ ಬ್ಯಾಂಟನ್ ಒಂದು ಪಾರ್ಟ್ನರ್ಶಿಪಿಗೆ ಟ್ರೈ ಮಾಡ್ತಾಯಿದ್ರು. ಒಂದು ಬಿಗ್ ಓವರ್ ಅವ್ರಿಗೆ ಬೇಕಾಗಿತ್ತು, ಅದರ ಸರ್ಚಲ್ಲಿದ್ದರು. ರವಿ ಬಿಷ್ಣೋಯ್ ಎಕ್ಸಾಕ್ಟ್ಲಿ ಆ ಒಂದು ಓವರನ್ನು ಕೊಟ್ಟರು. ಗಿಫ್ಟ್ ಕೈಯಲ್ಲಿ ಇಟ್ಟು ಮ್ಯಾಚನ್ನು ಕೊಟ್ಟರು. 29 ರನ್, ಅದರಲ್ಲೂ 2 ನೋಬಾಲ್ ಬೇರೆ. ಬೌಲಿಂಗ್ ಮಾಡಬೇಕಾದ್ರೆ ಆ ಕಾಲ್ ಸೈಡ್ ಲೈನಿಗೆ ಟಚ್ ಆಗಿ 2 ಸಲ ನೋಬಾಲ್ ಆಯಿತು. 2ಕ್ಕೆ 2 ಫ್ರೀ ಹಿಟ್ಗೂ ಕೂಡ ಬೆತ್ತಲ್ ಚಿಂದಿ ಉಡಾಯಿಸಿದರು. ನಾನು ಇವತ್ತಿನ ಮ್ಯಾಚ್ನ ಸ್ಟಾರ್ಟಿಂಗಲ್ಲಿ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡೋಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಒಂದು ಕಡೆ ಗೆಲ್ತಾ ನಾವು ಮ್ಯಾಚನ್ನು ಸೋತ್ವಿ ಅಂತ ಹೇಳಬೇಕು. ಆ ರೀತಿಯಾದಂಥ ಒಂದು ಮ್ಯಾಚ್, ನಮ್ಮ ಕೈಲಿದ್ದಂಥ ಮ್ಯಾಚನ್ನು ಆರಂಭದಲ್ಲಿ 2 ವಿಕೆಟ್ ಪಡ್ಕೊಳ್ತಾರೆ ಹರ್ಷದೀಪ್, 2 ಕೂಡ ಡಕ್ಔಟ್. ನೀವು ಒಂದು ಮ್ಯಾಚಲ್ಲಿ ಫಿಲ್ ಸಾಲ್ಟ್ ಹಾಗೆ ಬಟ್ಲರ್ನ ಡಕೌಟ್ ಮಾಡ್ತೀರಾ ಅಂತಂದರೆ, ಇದೇ ಇಬ್ಬರು ಹಿಂದೆ 304 ರನ್ ಹೊಡೆದಿದ್ರು ಇಂಗ್ಲೆಂಡ್, ಇದೇ ಪಿಚ್ಚಲ್ಲಿ ಮ್ಯಾಂಚೆಸ್ಟರಲ್ಲಿ. ಅದರಲ್ಲಿ 140 ಹೊಡೆದಿದ್ರು 60 ಬಾಲಿಗೆ ಫಿಲ್ ಸಾಲ್ಟ್, 30 ಬಾಲಿಗೆ 80 ರನ್ ಹೊಡೆದಿದ್ರು ಬಟ್ಲರ್. ಇಬ್ಬರೇ ಆಲ್ಮೋಸ್ಟ್ ಅವತ್ತು 140 + 80 220 ಚಚ್ಚಿದಂಥ ಪ್ಲೇಯರ್ಗಳನ್ನು ನೀವು ಡಕೌಟ್ ಮಾಡಿದ್ದೀರಾ. ಇದಕ್ಕಿಂತ ಸ್ಟಾರ್ಟ್ ಇನ್ನೇನು ಬೇಕು? ಅದಾದಮೇಲೂ ಕೂಡ ಅವ್ರು ಸ್ಟ್ರಗಲ್ಲೇ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಹ್ಯಾರಿ ಬ್ರೂಕ್ ಬಂದರು, ಒಳ್ಳೆ ಸ್ಟಾರ್ಟ್ ಕೊಟ್ಟರು ಅವರಿಗೆ. ಅವ್ರನ್ನ LB ಮಾಡ್ತಾರೆ ಅಕ್ಷರ್ ಪಟೇಲ್. ಸೊ ಅದಾದಮೇಲೆ ಬೆಥೆಲ್ ಬ್ಯಾಂಟನ್ ತಿಣ್ಕಾಡ್ತಾಯಿದ್ರು, ಅಂದರೆ ಶೋ ಹೋಗ್ತಾ ಇತ್ತು. ಆದರೆ ಆ ರನ್ ಬರ್ತಾ ಇರಲಿಲ್ಲ. ಒಂದು ಓವರಿಗೆ ಕಾಯ್ತಾಯಿದ್ರು. ಮೊಮೆಂಟಮ್ ಶಿಫ್ಟ್ ಆಯಿತು ಕಂಪ್ಲೀಟಾಗಿ ರವಿ ಬಿಷ್ಣೋಯ್ ಓವರಲ್ಲಿ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದರೆ, ಸತತವಾಗಿ ನಾವು 3 T20ಯನ್ನು ಸೋತಿದ್ದೀವಿ. ಶ್ರೇಯಸ್ ಅಯ್ಯರ್ ಇನ್ನೂ ಕೂಡ ಅಕೌಂಟನ್ನು ಓಪನ್ ಮಾಡಿಲ್ಲ. ಐರ್ಲೆಂಡಲ್ಲಿ 2, ಲಾಸ್ಟ್ ಮ್ಯಾಚ್ ಫಸ್ಟ್ T20 ಏನಿತ್ತು ಅದು ವಾಶೌಟ್ ಆಯಿತು ಮಳೆಯಿಂದ. ಮೇ ಬಿ ಇವತ್ತು ಅವ್ರು ಆಡಿದ್ದು ನೋಡಿದ್ರೆ ಬಹುಶಃ ಅವ್ರು ಫಸ್ಟ್ T20 ಕೂಡ ಗೆಲ್ತಾಯಿದ್ರು. ಬಾಲ್ ಅವತ್ತು ಗ್ರಿಪ್ ಕೂಡ ಆಗ್ತಾ ಇರಲಿಲ್ಲ, ಮಳೆ ಬಂದಿತ್ತು, ನೆಂದಿತ್ತು. ಔಟ್ಫೀಲ್ಡ್ ಸ್ವಲ್ಪ ಸ್ಲೋ ಇತ್ತು ಫಸ್ಟ್ T20ಲಿ. ಬಟ್ ನನಗನ್ಸುತ್ತೆ ಇವತ್ತು ಅವ್ರು ಆಡಿದ್ದು ನೋಡಿದ್ರೆ ಫಸ್ಟ್ T20 ಕೂಡ ಅವರು ಹೊಡೆದಾಗ್ತಾಯಿದ್ರು ನಮ್ಮನ್ನು. ಸೊ ಇವತ್ತಿನ ಮ್ಯಾಚ್ ಕ್ವಿಕ್ ಒಂದು ಅನಾಲಿಸಿಸ್ ಕೊಡೋದಾದರೆ, ವೈಭವ್ ಸೂರ್ಯವಂಶಿ ಡೆಬ್ಯೂ ಆಯಿತು. ಸೊ ಒಳ್ಳೆ ಸ್ಟಾರ್ಟ್. ನೀವು ಅನ್ಬೋದು, ಏನೋ ಫಸ್ಟಿಗೆ ಬಂದರು, ಔಟ್ ಆದರು, ಸೂಪರ್ ಪುಟ್ಟ ಚೆನ್ನಾಗಿ ಆಡು ಅಂತ ನಾವೆಲ್ಲ ವಿಶ್ ಮಾಡಿದ್ವಿ. ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ನೀವು ಹೇಳ್ಬೋದು. ಬಟ್ ಐ ಥಿಂಕ್ ಅವರು ಅರೈವಲನ್ನು ತೋರಿಸಿದ್ದಾರೆ 2 ಶಾಟ್ ಮೂಲಕ. ಸ್ವಲ್ಪ ಹರಿ ಮಾಡಿದ್ರು. ನಾನು ನೋಡೋದಾದರೆ IPLಲ್ಲೂ ಕೂಡ ವೈಭವ್ ಸೂರ್ಯವಂಶಿಯಲ್ಲೂ ಕೂಡ ಆ ಥರ ಸ್ಟೆಪ್ ಔಟ್ ಮಾಡಿ ಸ್ಟಂಪ್ ಆಗಿದ್ದು ನಾನು ನೋಡಿಲ್ಲ. ಮೇ ಬಿ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ. ನನಗನ್ನಿಸ್ತು ಅವರು ಪೇಸರ್ಗಳಿಗೆ ಚೆನ್ನಾಗಿ ಪಿಕ್ ಮಾಡ್ತಾರೆ ಕಂಪೇರ್ ಟು ಸ್ಪಿನ್ನರ್ಸ್ ಅಂತ, ಅದನ್ನು ಎಕ್ಸ್ಪ್ಲಾಯ್ಡ್ ಮಾಡಿದ್ರು. ಬಟ್ ಆರ್ಚರ್ ಹಾಗೆ ವೈಭವ್ ನಡುವೆ ಇದ್ದಂಥ ಫೈಟ್ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಇಬ್ಬರು ಕೂಡ ಬೌಲ್ ಮಾಡ್ತಾಯಿದ್ರು. ಬಟ್ ಆ ಹಿಂದೆ ತಿರುಗಿ ಒಂದು ಏನು 6 ಹೊಡೆದ್ರು ಅದೊಂದು, ಹಾಗೆ ಟಂಗಿಗೆ ಒಂದು ಪುಲ್ ರೀತಿಯ ಮಾಡಿದ್ದು, ಅದು ಪರ್ಫೆಕ್ಟ್. ಆ ಬ್ಯಾಟ್ ಸೌಂಡ್ ಕೇಳುವಾಗಲೇ ಬಾ ಏನು ಹೊಡ್ತಾ ಇದ್ದು ಅಂತ ಅನಿಸ್ತು ವೈಭವ್ ಹೊಡೆದಾಗ. ಸೊ ವೈಭವ್ ಇಟ್ಸ್ ಜಸ್ಟ್ ಎ ಟೀಸರ್ ಇವತ್ತು ಬಂದಿರೋದು. ಬಟ್ ಆ 2 ಶಾರ್ಟ್ ಸಾಕು ಇಡೀ ವಿಶ್ವದ ವ್ಯೂವರ್ಸ್ಗೆ ವಾಟ್ ಈಸ್ ವೈಭವ್ ಸೂರ್ಯವಂಶಿ ಅಂತ ತೋರಿಸೋಕ್ಕೆ. ಇನ್ನು ಅಭಿಷೇಕ್ ಶರ್ಮಾ ಒಳ್ಳೆ ಇನ್ನಿಂಗ್ಸ್, ಅವ್ರೊಂದು 50 ಇವತ್ತು ಬೀಳಬೇಕಾಗಿತ್ತು. ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ಕೊಂಡು ಆಡಿದ್ರು ಇಬ್ಬರು ಕೂಡ. ಅಭಿಷೇಕ್ ಹಾಗೆ ಒಂದು ಕಡೆ ವೈಭವ್, ಇಬ್ಬರನ್ನು ನೋಡೋದೇ ಒಂಥರ ಚಂದ. ಸಂಜು ಸ್ಯಾಮ್ಸನ್ನ ನಿಜವಾಗ್ಲೂ ಇವತ್ತು ನಾವು ಮಿಸ್ ಮಾಡ್ಕೊಳ್ಳಿಲ್ಲ. ಅಷ್ಟು ಮಟ್ಟಿಗೆ ಇಬ್ಬರು ಕೂಡ ಪರ್ಫೆಕ್ಟಾಗಿ ಆಡಿದ್ರು. ಸ್ವಲ್ಪ ಇನ್ನೂ ಜಾಸ್ತಿ ರನ್ ಬೇಕಾಗಿತ್ತು. ಬಟ್ ಇನ್ನು ಇನಿಷಿಯಲ್ ಡೇಸ್, 15 ವರ್ಷದ ಹುಡುಗ, 15 ವರ್ಷ 99 ದಿನ, ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿದೆ. ಸೊ ಇಶಾನ್ ಕಿಶನ್ ಇವತ್ತು ಒಳ್ಳೆ ಇನ್ನಿಂಗ್ಸ್, ಅದು ಅವ್ರಿಗೂ ಕೂಡ 50 ಬೀಳಬೇಕಿತ್ತು ಇವತ್ತು. 49 ಸ್ವಲ್ಪ ನಿತ್ತು. ಅನ್ಲೈಕ್ ಕಿಶನ್ ಇನ್ನಿಂಗ್ಸ್ ಇದು. ಕಿಶನ್ ಯಾವತ್ತೂ ಕೂಡ ಡವಾಲ್ ಡಿಮಿಲ್ ಅಂತ ಕೊಡ್ತಾ ಇರ್ತಾರೆ. ಬಟ್ ಇವತ್ತು ಸ್ವಲ್ಪ ಮೆಚ್ಯೂರಿಟಿಯಿಂದ ಆಡಿದ್ರು. ಕಂಡೀಷನ್ಸ್ ಆ ಥರ ಇತ್ತು, ಈಸಿಯಾಗಿ ಬ್ಯಾಟಿಗೆ ಬರ್ತಾ ಇರಲಿಲ್ಲ. ದೊಡ್ಡ ಸ್ಟ್ರೋಕ್ಗಳು ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಒಂದು 6 ಇಲ್ಲ ಇಶಾನ್ ಕಿಶನ್, ನೀವು ಅದೊಂದು ನೋಡಬೇಕು. 40 ಬಾಲಿಗೆ 49, ಬಟ್ ಒಂದೇ ಒಂದು 6 ಇಲ್ಲ. ಇದು ತುಂಬ ಅಪರೂಪ ಇಶಾನ್ ಕಿಶನ್ ಇನ್ನಿಂಗ್ಸಲ್ಲಿ. ಹಾಗೆ ದುಬೆ ತುಂಬ ತಿನ್ಕಾಡಿದ್ರು ಇವತ್ತು. ತಿಲಕ್ ವರ್ಮಾಕ್ಕಿಂತ ಮುಂಚೆ ದುಬೇನ ಯಾಕೆ ಕಳಿಸಿದ್ರು ಅಂತ ನನಗೂ ಇನ್ನೂ ಪ್ರಶ್ನೆ ಇದೆ. ಗೊತ್ತಿಲ್ಲ, ಮೇ ಬಿ 14 ಓವರ್ ಆಗಿತ್ತು ಅಂತ ಕಳಿಸಿದ್ರು ಏನೋ ಅಯ್ಯರ್. ಬಟ್ ತಿಲಕ್ ವರ್ಮಾ ಸ್ಟ್ರೈಕ್ ರೇಟ್ ಬಗ್ಗೆ ತುಂಬ ಅವ್ರದ್ದು ಕಂಪ್ಲೇಂಟ್ ಇತ್ತು. ಈ ಮ್ಯಾಚಲ್ಲಿ 11 ಬಾಲಿಗೆ 24 ರನ್ ಸ್ಟ್ರೈಕ್ ರೇಟ್, ನಾನು ಈ ಥರ ಮೇಂಟೈನ್ ಮಾಡಬಲ್ಲೆ, ನಾನು ಪೇಸ್ ಆಕ್ಸಲ್ರೇಟ್ ಮಾಡ್ತೀನಿ ಅಂತ ತೋರಿಸಿದ್ರು. ವೆರಿ ಗುಡ್ ಫಿನಿಶ್ ಬಗ್ಗೆ ಮಾತಾಡೋ ಹಾಗಿಲ್ಲ. ಇನ್ನೊಂದು 10 ರನ್ ಜಾಸ್ತಿ ಸೇರಿಸ್ಬೋದಾಗಿತ್ತು ಏನೋ. ಬಟ್ ಕಂಪೇರ್ ಟು ಮಿಡ್ಲಲ್ಲಿ ದುಬೆ ತಿನ್ಕಾಡಿದ್ದು ನೋಡಿದ್ರೆ ಅವ್ರು 190 ಬಂದಿದ್ದು ಒಳ್ಳೆ ಸ್ಕೋರ್. ಏನು ಹರ್ಷಿತ್ ರಾಣಾ ಕೊನೆಗೆ ಒಂದು 6 ಹೊಡಿತಾರೆ. ಸೊ 190 ಹೊಡಿತೀವಿ. 190 ಅಲ್ಲಿ ಎಕ್ಸ್ಪರ್ಟ್ಗಳು ಹೇಳೋದಂಥ ಪ್ರಕಾರ ವಾಸ್ ಎ ಗುಡ್ ಟೋಟಲ್. 10 ರನ್ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಕೆಲವೊಮ್ಮೆ ಈ ಎಕ್ಸ್ಪರ್ಟ್ಗಳು ಹೇಳೋದು, ಮಾಜಿ ಕ್ರಿಕೆಟಿಗರು ಅಲ್ಲಿ ಹೇಳಿರೋದು ಕೇಳಿದ್ರೆ ಕರೆಕ್ಟ್ ಏನೋ ಅಂತ ಅನಿಸ್ತಾ ಇತ್ತು. ಬಟ್ ಅದನ್ನು ಚೇಸ್ ಮಾಡಿಬಿಟ್ರು. ಸೊ ಇವತ್ತಿನ ಫಸ್ಟ್ ಮ್ಯಾಚ್ ಆಲ್ರೆಡಿ ಆಗಿದೆ. ಸೆಕೆಂಡ್ ಮ್ಯಾಚ್. ಸೊ ಮತ್ತೊಮ್ಮೆ ಶ್ರೇಯಸ್ ಅಯ್ಯರ್ ತಮ್ಮ ಗೆಲುವಿನ ಖಾತೆಯನ್ನು ಓಪನ್ ಮಾಡಲಿಲ್ಲ. ಬಟ್ ಹೇಳಿದ್ನಲ್ಲ, ಮೊಮೆಂಟಮ್ ಶಿಫ್ಟ್ ಆಗೋದಕ್ಕೆ ಇಷ್ಟೇ ಸಾಕು ಅನ್ನೋದಕ್ಕೆ ಇವತ್ತಿನ ಮ್ಯಾಚ್ ಸಾಕ್ಷಿ ಆಯಿತು. ಸೊ ಇವತ್ತಿನ ಒಂದು ಪ್ಲಸ್ ಅಂತಂದರೆ, ಇವತ್ತಿನ ಬೌಲಿಂಗ್ ಹರ್ಷದೀಪ್ ಅವ್ರದ್ದು 3 ವಿಕೆಟ್, ಇನ್ಕ್ಲೂಡಿಂಗ್ ಹರ್ಷದೀಪ್ ಕೂಡ ಸ್ಟಾರ್ಟಿಂಗಲ್ಲಿ 1 ರನ್ ಕೊಟ್ಟರು 1 ಓವರ್ಗೆ. ನೆಕ್ಸ್ಟ್ ಓವರ್ಗೆ ಆಲ್ಮೋಸ್ಟ್ 26 ರನ್ ಹೊಡೆಸ್ಕೊಂಡ್ರು. ಮೇ ಬಿ ಅಲ್ಲೂ ಒಂಥರ ಪವರ್ ಪ್ಲೇನಲ್ಲಿ ಒಳ್ಳೆ ಒಂದು ಸ್ಟಾರ್ಟ್ ಸಿಕ್ತು ಅವರಿಗೆ. 2 ವಿಕೆಟನ್ನು ಅವ್ರು ತಗೊಂಡ್ಮೇಲೆ.
ಸೊ ಇಂಗ್ಲೆಂಡ್ ಭಾಳ ಟಫ್ ಇರುವಂಥ ಟೀಮ್, T20ಯ ಪಂಟ್ರ್ಗಳಿದ್ದಾರೆ ಅವ್ರ ಟೀಮಲ್ಲಿ. ಸೊ ನಾವು ಒಂದು ಸೋತಿದ್ದೀವಿ, ಒಂದು ವಾಶೌಟ್ ಆಗಿದೆ, ಸ್ಟಿಲ್ 4 ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ ಇನ್ನೂ ಕೂಡ ಓಪನ್ ಮಾಡಿಲ್ಲ. ಸೊ ಎಲ್ಲೊಂದು ಕಡೆ ನಾವಿನ್ನೂ ಆ್ಯಸ್ ಅ T20 ಟೀಮ್ ಜೆಲ್ ಆಗಬೇಕು ಅಂತ ಅನಿಸ್ತು. ಸೊ ಕಾಂಬಿನೇಷನ್ ನೋಡಿದ್ರೆ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಹಾಗೆ ಬಿಷ್ಣೋಯ್ನ ಇವತ್ತು ಟ್ರೈ ಮಾಡಿದ್ರು. ಬಟ್ ಬಿಷ್ಣೋಯ್ ಆ ಹಂತದಲ್ಲಿ ತಂದಿದ್ದು ವಾಸ್ ಇಟ್ ಎ ಗುಡ್ ಡಿಸಿಷನ್? ನಾನು ನೋಡ್ತೀನಿ ಏನು ಬೌಲಿಂಗ್ ಕಾರ್ಡ್ ನೋಡಿದ್ರೆ ಯಾರಿಗೆ ಕೊಡ್ಬೋದಾಗಿತ್ತು, ಇನ್ನೂ ಆಪ್ಷನ್ ಇತ್ತು ಅಂತಂದರೆ ಇಲ್ಲ, ಇವ್ರು ಟ್ರೈ ಮಾಡಿದ್ದೆ. ಇದು ನನಗೆ ಗೊತ್ತಾಗಲಿಲ್ಲ ಶಿವಮ್ ದುಬೆಗೆ ಯಾಕೆ ಅವಕಾಶವನ್ನು ಕೊಡಲಿಲ್ಲ ಅಂತ. ಮೇ ಬಿ ನಾನು ನೋಡಿದಾಗ ಮಿಸ್ ಆಗಿ ಏನಾದರೂ ಶಿವಮ್ ದುಬೆ ಇಂಜುರಿ ಆಗಿದ್ರೆ ಗೊತ್ತಿಲ್ಲ ನನಗೆ. ಬಟ್ ನಾನು ನೋಡಿದಾಗೆಲ್ಲ ಅವ್ರು ಇದ್ದರು ಪಿಚ್ಚಲ್ಲಿ, ಏನಾದರೂ ಫೀಲ್ಡಿಂಗ್ ಮಾಡಬೇಕಾದ್ರೆ. ನಾನೇನಾದರೂ ನೀರು ಕುಡಿಯೋಕ್ಕೆ ಹೋದಾಗ ಏನಾದರೂ ಇಂಜುರಿ ಆಯಿತೋ ಗೊತ್ತಿಲ್ಲ. ನಿಮಗೇನಾದರೂ ಗಮನಿಸಿದ್ರೆ ಶಿವಮ್ ದುಬೆ ಇರಲಿಲ್ಲ, ಯಾಕಂದರೆ ಅವರಿಗೊಂದು ಲಾಸ್ಟ್ 2 ಮ್ಯಾಚಲ್ಲೂ ಕೂಡ 3 ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಮಾಡಿದರು. ಲಾಸ್ಟ್ ಮ್ಯಾಚ್ ವಾಶೌಟ್ ಆಗಿತ್ತು. ಬಟ್ ಡೋಂಟ್ ನೋ ಯಾಕೆ ಇವತ್ತು ಶಿವಮ್ ದುಬೆನ ಆಡಿಸ್ಲಿಲ್ಲ ಅಂತ, ಅಂದರೆ ಬೌಲಿಂಗ್ ಮಾಡಿಸ್ಲಿಲ್ಲ ಅಂತ. ಸೊ 5 ಬೌಲರ್ ಜೊತೆಗೆ ಅವರು ಟ್ರೈ ಮಾಡಿದ್ರು. ಇದೊಂದು ಮತ್ತೊಂದು ಮಿಸ್ಟೇಕ್. ಹಾಗೆ 17th ಓವರ್ ರವಿ ಬಿಷ್ಣೋಯ್ ಕೊಟ್ಟಿದ್ದು 4 ಓವರ್ಗೆ 60 ರನ್. ಅವರ ರೆಕಾರ್ಡ್ ಏನು ಅಂತಂದರೆ ಆಫ್ಟರ್ ಶಿವಮ್ ದುಬೆ ಹಿಂದೆ ಒಂದು ಸಲ ರನ್ ಕೊಟ್ಟಿದ್ದರು ಇದೇ ರೀತಿಯಾಗಿ. ಸೊ ಅವರನ್ನು ಹೊರತುಪಡಿಸಿದ್ರೆ ನಾನು ಆ ಒಂದು ಸ್ಟ್ಯಾಟ್ಸ್ ನಿಮಗೆ ಕೊಡ್ತೀನಿ. 32 ಬೈ ಸ್ಟುವರ್ಟ್ ಬಿನ್ನಿ, ವೆಸ್ಟ್ ಇಂಡೀಸ್ ವಿರುದ್ಧ 2016 32 ರನ್ 1 ಓವರಲ್ಲಿ ಕೊಟ್ಟಿದ್ದರು. ಇದು ದಿ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್. ಫಸ್ಟ್ ಹೈಯೆಸ್ಟ್ ಬಂದು ಶಿವಮ್ ದುಬೆ ನ್ಯೂಜಿಲ್ಯಾಂಡ್ ವಿರುದ್ಧ T20ಯಲ್ಲಿ 34 ರನ್ ಕೊಟ್ಟಿದ್ದರು. 34-32 ಆದಮೇಲೆ ದಿ ಹೈಯೆಸ್ಟ್ ರನ್ ಕೊಟ್ಟಿರುವಂಥ ಓವರ್ ಇವತ್ತು ರವಿ ಬಿಷ್ಣೋಯ್ 29. ಇವತ್ತಿನ ಮ್ಯಾಚ್ನ ವಿಲನ್ ಅಂತಂದರೆ ಅದು ರವಿ ಬಿಷ್ಣೋಯ್ನ. ಯಾಕಂದರೆ ಕೆಲವೊಂದು ಸ್ವಯಂಕೃತ ಅಪರಾಧಗಳನ್ನು ಮಾಡಿದ್ರು ಅವರು. ಆ ಲೆಗ್ ಒಂದು ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ರವಿ ಬಿಷ್ಣೋಯ್ದು ಬೌಲಿಂಗ್ ಆ್ಯಕ್ಷನ್ ನೋಡಿದ್ರೆ, ನೀವು ರನ್ಅಪ್ ನೋಡಿದ್ರೆ ಸ್ವಲ್ಪ ವೈಡಿಂದ ಬಂದು ಹಾಕ್ತಾರೆ ಅವರು. ಮೇ ಬಿ ಅದೇ ರೀಸನಿಗೆ ಅವರು ಕಾಲ್ ಟಚ್ ಮಾಡಿದ್ದಾರೆ. ಬಟ್ ಬಿಷ್ಣೋಯ್ ಸಿಕ್ಕಿರುವಂಥ ಅವಕಾಶನ ಬಳಸ್ಕೋಬೇಕು. ಯಾಕಂತಂದರೆ ಅವರು ನಂಬರ್ 1 T20 ಬೌಲರ್ ಆಗಿದ್ದಂಥವ್ರು. ನೀವು ಯುಜ್ವೇಂದ್ರ ಚಹಲ್ ಅಂತ ಪ್ಲೇಯರ್, ನಿಮ್ಗೆ ಆಲ್ಮೋಸ್ಟ್ 96 ವಿಕೆಟ್ ತೊಗೊಂಡಿದ್ದಾರೆ ಚಹಲ್ 80 ಮ್ಯಾಚಲ್ಲಿ. ಅಂಥ ಒಬ್ಬ ಬೌಲರ್ನ ನೀವು ಸೈಡಿಗೆ ತಳ್ಳಿ ಒಳಗೆ ಬಂದಿದ್ದೀರಾ. ಸೊ ಹಾಗಾಗಿ ಅಂದರೆ ಅವ್ರಿಗೆ ಇನ್ನೂ ಅವಕಾಶ ಸಿಗ್ತಾಯಿಲ್ಲ. T20ಯಿಂದ ಬಿಟ್ಟಿದ್ದಾರೆ ಚಹಲ್ನ. ಸೊ ಹಾಗಾಗಿ ಅಂಥ ಒಂದು ಪ್ಲೇಸಿಗೆ ಬಂದಿರಬೇಕಾದ್ರೆ ನಿಮಗೆ ಅವಕಾಶಗಳನ್ನು ಸದುಪಯೋಗ ಮಾಡ್ಕೋಬೇಕು. ವರುಣ್ ಚಕ್ರವರ್ತಿ ಕೂಡ ವಾಸ್ ಲುಕಿಂಗ್ ಡೀಸೆಂಟ್. ಓಕೆ, ಕಂಪೇರ್ ಟು ಅದರ್ ಬೌಲರ್ಸ್. ಓಕೆ, 4 ಓವರ್ಗೆ 37 ರನ್, 1 ವಿಕೆಟ್. ಅಕ್ಷರ್ ಪಟೇಲ್ ವಿಕೆಟ್ ಜಾಸ್ತಿ ಸಿಗಲಿಲ್ಲ, ಒಂದು ಒಳ್ಳೆ ವಿಕೆಟ್ ತೆಗೆದ್ರು ಬ್ರೂಕ್ತು. 4 ಓವರ್ಗೆ 20 ರನ್ ವಾಸ್ ಎ ವೆರಿ ಗುಡ್ ಒಂದು ಬೌಲಿಂಗ್ ಅಥವಾ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಅದನ್ನು ಬಿಟ್ಟರೆ ಹರ್ಷಿತ್ ರಾಣಾ ಓಕೆ 3 ಓವರಿಗೆ 30 ರನ್. ಪಿಕ್ ಆಫ್ ದ ಬೌಲರ್ಸ್ ಅಂತಂದರೆ ಇವತ್ತು ಹರ್ಷದೀಪ್ 1 ಓವರ್ 25 ರನ್ ಆಲ್ಮೋಸ್ಟ್ ಕೊಟ್ಟಿರೋದು ಬಿಟ್ಟರೆ ಹಿ ವಾಸ್ ಗುಡ್, ಬೆಟರ್, ಒಳ್ಳೆಯ ಒಂದು ಸ್ಟಾರ್ಟನ್ನು ಕೊಟ್ಟರು. ಬಟ್ ಎಲ್ಲಿ ಮಿಸ್ ಆಗ್ತಿದೆ ಗೊತ್ತಾಗ್ತಿಲ್ಲ. ರನ್ ನನಗನ್ನಿಸ್ತು ಒಂದು 10+ ಬೇಕಾಗಿತ್ತು. ಸೆಂಟ್ರಲ್ ಎಲ್ಲೋ ಸ್ವಲ್ಪ ಅಯ್ಯರ್ ಹಾಗೆ ಕಿಶನ್ ಆಡಬೇಕಾದ್ರೆ ಸ್ವಲ್ಪ ಸ್ಟಡಿಯಿಂದ ಶಿಪ್ ಮಾಡಿದ್ರು. ಸೊ ಆ ಒಂದು 10 ರನ್ ಎಕ್ಸ್ಟ್ರಾ ಬಂದಿದೆ, ಸ್ವಲ್ಪ ಪ್ರೆಷರ್ ಬಿದ್ದಿರೋದು ಅವ್ರಿಗೆ. ಸೊ ಅದನ್ನು ಬಿಟ್ಟರೆ ನಮ್ಮ ಬೌಲಿಂಗ್ ಎಸ್ಪೆಷಲಿ ರವಿ ಬಿಷ್ಣೋಯ್ ಆ ಓವರ್, ಹರ್ಷದೀಪ್ ಅವರ ಒಂದು ಓವರ್ ನಮಗೆ ಇವತ್ತು ಕಾಸ್ಟ್ಲಿ ಆಯಿತು. ಸೊ ನೀವೇನಂತಾರೆ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್? ನಿಮಗೂ ಗೊತ್ತಿರುತ್ತೆ ಎಲ್ಲಿ ಮಿಸ್ ಹೊಡಿತಾ ಇದ್ದೀವಿ, ಏನು ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ಟೀಮಲ್ಲಿ. ಕಮೆಂಟ್ ಮಾಡಿ. ನಮಸ್ಕಾರ.